ಓಕೆ ಫ್ರೆಂಡ್ಸ್, ನಾವೆಲ್ಲ ಇವಾಗ ಡಿಶ್ ಟಿ ವಿ ಹೇಗೆ ಬುಕ್ ಮಾಡೋದು CSCನಲ್ಲಿ ಅಂತ ಕಲಿಯೋಣ. ಫಸ್ಟ್ ಆಫ್ ಆಲ್ ನಾವು ಡಿಜಿಟಲ್ ಸೇವಾ ಪೋರ್ಟಲ್ಗೆ ಲಾಗಿನ್ ಆಗಿರಬೇಕು. ಅದಾದಮೇಲೆ ಇಲ್ಲಿ ಡಿಶ್ ಟಿ ವಿ ಅಂತ ಸರ್ಚ್ ಕೊಟ್ಟರೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ, ಡಿಶ್ ಟಿ ವಿ ನ್ಯೂ ಕನೆಕ್ಷನ್ ಅಂತ. ಇದನ್ನು ಸೆಲೆಕ್ಟ್ ಮಾಡಿದರೆ ಅದು ಲಾಗಿನ್ ವಿತ್ ಡಿಜಿಟಲ್ ಸೇವಾ ಕನೆಕ್ಟ್ ಅಂತ ಆಪ್ಷನ್ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿ ನಿಮ್ಮ ID ಪಾಸ್ವರ್ಡ್ ಕೇಳುತ್ತೆ, ಕೊಟ್ಟು ಲಾಗಿನ್ ಆಗಿ. ಲಾಗಿನ್ ಆದಮೇಲೆ ಈ ಸ್ಕ್ರೀನ್ ಓಪನ್ ಆಗುತ್ತೆ ನಿಮಗೆ ಈ ಥರ. ಈ ಸ್ಕ್ರೀನಲ್ಲಿ ಆ್ಯಡ್ ಇನ್ಸ್ಟಾಲೇಷನ್ ಕಾಲ್ ಅಂತ ಆಪ್ಷನ್ ಇದೆ. ಇದನ್ನು ಕ್ಲಿಕ್ ಮಾಡಬೇಕು. ಇಂಡಿವಿಜುವಲ್ ಸೆಲೆಕ್ಟ್ ಮಾಡಿ. ಅದಾದಮೇಲೆ HD ಬಾಕ್ಸ್ ಬೇಕಾ ಆ್ಯಂಡ್ರಾಯ್ಡ್ ಬಾಕ್ಸ್ ಬೇಕಾ ಅಂತ ಸೆಲೆಕ್ಟ್ ಮಾಡಬೇಕು. HD ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಪಿಕ್ ವೋಚರ್ ಅಂತ ಕ್ಲಿಕ್ ಮಾಡಿ. ಆಟೋಮೆಟಿಕ್ಕಾಗಿ ಅದೇ ವೋಚರ್ ನಂಬರು ಎಲ್ಲ ಬರುತ್ತೆ. ಅದಾದಮೇಲೆ ಇಲ್ಲೂ ಕಸ್ಟಮರ್ ನೇಮೇ ಹಾಕಬೇಕು. ಇಲ್ಲೂ ಕೂಡ ಕಸ್ಟಮರ್ ನೇಮೇ ಹಾಕಬೇಕು. ಇಲ್ಲಿ ಕಸ್ಟಮರ್ದು ಅಡ್ರೆಸ್ ಬರಿಬೇಕು. ಇಲ್ಲಿ ಏರಿಯಾ ಹಾಕಬೇಕು. ಹಳ್ಳಿ ಆದರೆ ಸೇಮ್ ಇದನ್ನೇ ಊರ ಹೆಸರು ಹಾಕ್ಬಿಡಿ, ಅಷ್ಟೇ ಸಾಕು. ಮತ್ತು ವಾಟ್ಸಪ್ ಇದ್ದರೆ ವಾಟ್ಸಪ್ ಇದೆ ಅಂತ ಇದನ್ನು ಸೆಲೆಕ್ಟ್ ಮಾಡಿ. ಲ್ಯಾಂಡ್ ಮಾರ್ಕ್ ಹಾಕಲೇಬೇಕು. ನಿಯರ್ ಬೈ ಏನಾದರೂ ಇರುತ್ತಲ್ಲ ಅದನ್ನು ಹಾಕಿ. ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೀರಾ ಅಂತ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಮಾತಾಡ್ತೀವಿ. ಅಲ್ಲಿದು ಪಿನ್ ಕೋಡ್, ಕಸ್ಟಮರ್ದು ಪಿನ್ ಕೋಡ್ ಹಾಕಬೇಕು. ಇದೆಲ್ಲ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಅದಾದ್ಮೇಲೆ ಪ್ಲ್ಯಾನ್ ಯಾವ್ದು ಬೇಕು ಅಂತ ಕೇಳುತ್ತೆ. ನೋಡಿ, ವಿತೌಟ್ ಆಂಟೆನಾ ಆದರೆ 500 ರೂಪಾಯಿ ಕಮ್ಮಿ ಆಗುತ್ತೆ, ವಿತ್ ಆಂಟೆನಾ ಆದರೆ 500 ರೂಪಾಯಿ ಜಾಸ್ತಿ ಆಗುತ್ತೆ. ಈಗ ಹಿಂದಿ ಪ್ಯಾಕ್ ಬೇಕು ಅನ್ನೋರು ಇರ್ತಾರೆ ಕೆಲವರು. ಹಿಂದಿ ಪ್ಯಾಕ್ ಬೇಕು ಅಂದರೆ 2500 ಆಗುತ್ತೆ 6 ತಿಂಗಳು ವಿತೌಟ್ ಆಂಟೆನಾ. ವಿತ್ ಆಂಟೆನಾ ಆದರೆ 3000 ರೂಪಾಯಿ ಆಗುತ್ತೆ. ಇದರಲ್ಲಿ ಏನಂದರೆ ನಿಮಗೆ 450 ರೂಪೀಸ್ ಕಮಿಷನ್ ನಿಮಗೆ ಸಿಗುತ್ತೆ. ನಿಮ್ಮ ವ್ಯಾಲೆಟಿಂದ 2050 ರೂಪಾಯಿ ಕಟ್ಟಾಗುತ್ತೆ. ಬಟ್ ಇಲ್ಲಿ ನಿಮಗೆ 2499 ರೂಪಾಯಿದು ಇದು ಬರುತ್ತೆ, ಪ್ಲ್ಯಾನ್ ಅವ್ರ ಕಸ್ಟಮರ್ಗೆ ಮೆಸೇಜ್ ಹೋಗುತ್ತೆ. ಸೊ ಈಗ ನಾನು ಒಂದು ಜಸ್ಟ್ ತೋರ್ಸೋಕ್ಕೆ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಲ್ಯಾಂಗ್ವೇಜ್ ಝೋನು ಅದನ್ನು ಸೆಲೆಕ್ಟ್ ಮಾಡಬೇಕು, ನಮ್ಮ ಕನ್ನಡ. ಇಷ್ಟು ಸೆಲೆಕ್ಟ್ ಮಾಡಿದ್ಮೇಲೆ ಕಂಟಿನ್ಯೂ ಅಂತ ಕೊಡಬೇಕು. ಕಂಟಿನ್ಯೂ ಕೊಟ್ಟರೆ ಇಲ್ಲೇ ತೋರಿಸುತ್ತೆ ನೋಡಿ, ನಿಮ್ಮ ವ್ಯಾಲೆಟಿಂದ ಎಷ್ಟು ಅಮೌಂಟ್ ಕಟ್ಟಾಗುತ್ತೆ, ಕಸ್ಟಮರಿಂದ ಎಷ್ಟು ಅಮೌಂಟ್ ಕಲೆಕ್ಟ್ ಮಾಡ್ಕೋಬೇಕು ಅಂತ ತೋರಿಸುತ್ತೆ. ಸೊ ನಮಗೆ ಆಲ್ಮೋಸ್ಟ್ 200 ಪ್ಲಸ್ 250 450 ರೂಪಾಯಿ ಇದಾಗುತ್ತೆ. ಈಗ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ವ್ಯಾಲೆಟ್ಗೆ ರೀಡೈರೆಕ್ಟ್ ಆಗುತ್ತೆ. ವ್ಯಾಲೆಟಲ್ಲಿ ಅಮೌಂಟ್ ಇರಬೇಕು, ಅದನ್ನು ಬ್ಯಾಲೆನ್ಸ್ ಇರಬೇಕು. ವ್ಯಾಲೆಟಿಂದ ಅಮೌಂಟ್ ಕಟ್ಟಾಗುತ್ತೆ. ಥ್ಯಾಂಕ್ ಯು.